ನಾನು ಆಕ್ಚುಲಿ ತುಂಬಾ ಹುಡುಕ್ತಾ ಇದ್ದೆ ಇನ್ನೊಂದು ಅಮ್ಮಂಗೆ. ಅಂದ್ರೆ ವಯಸ್ಸಾಗಿರೋರ್ ಕಂಡ್ರೆ ನಂಗೆ ಅಟ್ರಾಕ್ಷನ್, ಒಂಥರ ಫ್ಯಾಸಿನೇಷನ್ ನಂಗೆ. ಯಾಕಂದ್ರೆ ಐ ನೆವರ್ ಹ್ಯಾಡ್ ಅ ಫ್ಯಾಮಿಲಿ, ಕಂಪ್ಲೀಟ್ಲಿ ಒಂಟಿಯಾಗಿ ಬೆಳೆದೆ. ಸೊ ಹೋಗುವಾಗ ದೀಪ ಹಚ್ಚಿರೋದು, ಅದು ಅಪ್ಪ ಅಮ್ಮ ಮಕ್ಕಳು ಏನೋ ಕೂತ್ಕೊ, ಅದು ತುಂಬಾ ಇಷ್ಟ ಆಗೋದು ನಂಗೆ. ಐ ವಾಸ್ ಆಲ್ವೇಸ್ ಕ್ರೇವಿಂಗ್. ನಾನು ಆಕ್ಚುಲಿ ನಮ್ಮ ಅಮ್ಮನ ಪುಸ್ತಕಗಳಿಂದ ನಮ್ಮ ಅಮ್ಮ ಏನು ಅಂತ ತಿಳ್ಕೊಂಡೆ. ಅಮ್ಮನ ಡೈರಿ ಸಿಕ್ಕಾಗ ಎಕ್ಸಾಕ್ಟ್ಲಿ ಹಾಗೆ ಮಾಡಿದಾರೆ ಅಮ್ಮ. ಎವ್ರಿ ಕತೆ ಬರೆಯುವಾಗ ಅವ್ರು ಹಿಂಗ್ ಬರ್ದು ಆರೋ ಹಾಕಿ ಮತ್ತೆ ಹಿಂಗ್ ಬರ್ದಿದ್ದಾರೆ. ಸೊ ಅವಾಗ ನಂಗೆ ಅನ್ಸು, ಅಯ್ಯೋ ನಮ್ಮ ಅಮ್ಮನ ಜೀನ್ಸ್ ಇದೆ ನನ್ನಲ್ಲಿ ಅನ್ನೋ 100% ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಕರೆಕ್ಟ್. ಅವರು ಒಂದು ಡೈರಿನಲ್ಲಿ ಬರ್ದಿದ್ದಾರೆ, ಜೀವನ ಸಾಕಾಗಿದೆ ನಂಗೆ, ಉಸಿರು ಹೊಡೆದಾಡಿ ಸಾಕಾಗಿದೆ, ಯಾವಾಗ ಹೋಗ್ತೀನೋ ಅನ್ಸ್ತಿದೆ ಅಂತಾನು ಬರ್ದಿದ್ದಾರೆ. ನೂರೊಂದು ನೆನಪು. ನನಗೆ ಅದೇ ಸಾವ್ ಏನು ಅಂತ ಗೊತ್ತಾಗೋ ಮುಂಚೆ ಇಷ್ಟೆಲ್ಲ ಅನ್ಸ್ಕೊಂಡಾಗ ಅಯ್ಯೋ ಸತ್ರೆ ಒಳ್ಳೇದು ಅಂತ ಚಿಕ್ಕ ಹುಡುಗಿಲೇ ಅನ್ಸೋದು. ಅದು ಸಾವು ಅಂದ್ರೆ ಏನು ಗೊತ್ತಿರ್ಲಿಲ್ಲ ನಂಗೆ, ಕರೆಕ್ಟಾಗಿ ಗೊತ್ತಿರ್ಲಿಲ್ಲ ಏನೋ ಅಂದ್ರೆ ಏನೋ ಹಂಗ ಅನ್ಸೋದು. ಬಟ್ ಅದಾದ್ಮೇಲೆ ಅಂದ್ರೆ ದುಃಖ ಪಡ್ತಿದ್ದೆ. ಅಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ಕೂತ್ಕೊಂಡು ಸಂಪಿಗೆ ಗಿಡದ ಹತ್ರ ಕೂತ್ಕೊಂಡು ಅಳ್ತಿದ್ದೆ. ಜಾಸ್ತಿ ಹೇಳ್ಕೊತಿರ್ಲಿಲ್ಲ ಈ ದುಃಖದ ವಿಚಾರ. ಅಂದ್ರೆ ನನ್ನ ಕಾಲೇಜಲ್ಲಿ ಜೋಕರ್, ನಾನು ಸ್ಕೂಲಲ್ಲಿ ಜೋಕರು, ಕಾಲೇಜಲ್ಲಿ ಜೋಕರು. ಅಂದ್ರೆ ಹೇಳ್ತಾರಲ್ಲ ರಾಜ್ ಕಪೂರ್ದ ಒಂದು ಮೂವಿ ಇದೆಯಲ್ಲ, ಮೇರಾ ನಾಮ್ ಜೋಕರ್ ತರ. ಒಳಗಡೆ ಏನೇ ಇದ್ರು ಹೊರಗಡೆ ಐ ಆಮ್ ನಾರ್ಮಲ್ ಪಾರ್ಟಿ, ಅದು ಆತರ ಅನ್ನೋ ಹಂಗೆ ನಂದು ಪೋರ್ಟ್ರೇ ಆಗ್ತಿದ್ದು. ಇನ್ನವೇ ನಾನು ಎರಡೂ ಇದ್ದೀನಿ. ಸೊ ನನಗನ್ಸೋದು ಪಾಸ್ಟ್ ನೆನೆಸ್ಕೊಂಡು ನಾನು ಸಫರ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಆಗೋಯ್ತು ಮುಗೀತು. ಸೊ ನನ್ನ ಫ್ಯೂಚರ್ ಯಾಕೆ ಹಾಳು ಮಾಡ್ಕೊಳ್ಬೇಕು? ಹೇಳ್ತಾರಲ್ಲ, ನಿನ್ನೆ ಅನ್ನೋ ಸತ್ತೋಗಿರೋದು ನಾಳೆ ಅನ್ನೋದು ಹುಟ್ಟಬೇಕಾಗಿರೋದು ಖಂಡಿತ ಇವತ್ತಿಂದಕ್ಕೆ. ಹೌದು. ಸೊ ಏನಕ್ಕೆ ನಾನು ಯಾತಕ್ಕೆ ಅಷ್ಟೊಂದು ಅದನ್ನ ಏನ್ ಆಯ್ತಲ್ಲ, ಹೋಯ್ತು, ಅಜ್ಜಿನೂ ಹೋದ್ರು, ಎಲ್ಲ ಆಯ್ತು, ಇನ್ನೇನ್ ಇದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ನಾನು. ನಡೆದಿದ್ದನ್ನ ಫುಲ್ ಮರ್ತ್ಬಿಟ್ಟು ನಾನು ಈಗ ಹೇಳ್ಕೊತಿದೀನಿ, ಹೇಳ್ಬೇಕನ್ಸೆ ಹೇಳ್ಕೊತಿದೀನಿ ಹೊರತು ನಾ ಮಾತಾಡಕ್ಕೆ ಹೋಗಲ್ಲ. ನನ್ನ ಲೈಫ್ ನಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಸ್ಕೂಲ್ ಓದಿದ್ದು ಮೀರಾ ಮೇಡಂ? ನಾನು ಸುಮಾರು ಸ್ಕೂಲಲ್ಲಿ ಓದ್ದೆ. ಒಂದು ರೋಟ್ರಿಲಿ ಓದ್ದೆ, ಫಸ್ಟ್ CKC, ರೋಟ್ರಿ, ಭಗಿನಿ, ಆಮೇಲೆ ಟೆರೇಷಿಯನ್, ಮಹಾರಾಣೀಸ್. ಓಕೆ, ಹೇಗಿದ್ರು ನೀವು ಸ್ಕೂಲ್ ಡೇಸ್ ಅಲ್ಲಿ? ಸ್ಕೂಲ್ ಡೇಸ್ ಅಲ್ಲಿ ಇದೇ ತರ ಬಹಳ ಚೇಷ್ಟೆ ಮಾಡುವೆ. ಅಮ್ಮ ಸೈಲೆಂಟ್, ಅಮ್ಮನ ಆಪೋಸಿಟ್ ನಾನು. ಮರ ಹತ್ತೋದು, ಹೆಂಚ್ ಹತ್ಕೊಂಡು ಕೂತ್ಕೊಳ್ಳೋದು, ಫುಲ್ ಟಾಮ್ ಬಾಯ್ಶ್. ಸೊ ಸಂಪಿಗೆ ಮರ, ಮಾವಿನ ಮರ ಎಲ್ಲ ಈಸಿಯಾಗಿ ಹತ್ತುತ್ತಿದ್ದೆ. ಆಮೇಲೆ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದಾಗ ರೂಫ್ ಹತ್ತುತ್ತಿದ್ದೆ. ನಾಯಿ ಮರಿ ಕಟ್ಕೊಂಡು ಅಲ್ಲಿ ರೂಫ್ ಕುತ್ಕೊಂಡು ಆಟ ಆಡಿಸ್ತಿದ್ದೆ ಹಿಂಗೆ. ಸೊ ಐ ವಾಸ್ ವೆರಿ ಮಿಸ್ಚಿವಸ್. ನಾನೇನು ಕ್ವೈಟ್ ಸೈಲೆಂಟ್ ಇರ್ಲಿಲ್ಲ. ಅಕಾಡೆಮಿಕ್ಸ್ ಅಲ್ಲಿ ಹೇಗಿದ್ರಿ? ಬಹಳ ಪೆದ್ದಿ ಹೇಳ್ತಾ ಇದೀನಿ. ಅಕಾಡೆಮಿಕ್ಸ್ ಅಲ್ಲಿ ಏನಂತ ಇಂಟೆಲಿಜೆಂಟ್ ಏನು ಇರ್ಲಿಲ್ಲ. ನಂಗೆ ಆಟದಲ್ಲಿ ಜಾಸ್ತಿ ಇಂಟ್ರೆಸ್ಟ್, ಸ್ಕೂಲಲ್ಲೆಲ್ಲ ಇರ್ಲಿಲ್ಲ. ಕೆಲವು ಸಬ್ಜೆಕ್ಟ್ಸ್ ಮಾತ್ರ ಇಂಟ್ರೆಸ್ಟ್ ಇತ್ತು. ಹಿಸ್ಟ್ರಿ ಅಂದ್ರೆ ತುಂಬಾ ಇಷ್ಟ ಆಯ್ತು ನಂಗೆ. ಸೊ ಈಗಲೂ ಅದಕ್ಕೆ ನಾನು ಹಿಸ್ಟಾರಿಕಲ್ ಪ್ಲೇಸಸ್ ಯಾವಾಗ್ಲೂ ಹೋಗ್ತಾ ಇರ್ತೀನಿ. ಮನೇನೆ ಒಂದು ಹಿಸ್ಟ್ರಿ. ಐ ನೋ. ಸೊ ಹಾಗೆ ಸ್ಕೂಲ್ ಏನ್ ನೆವರ್ ಇಂಟ್ರೆಸ್ಟಿಂಗ್, ಬಟ್ ಆವಾಗ ಅಷ್ಟು ಆಪ್ಷನ್ಸ್ ಇರ್ಲಿಲ್ಲ ನಂಗೆ. ಆಮೇಲೆ ಅವೇರ್ನೆಸ್ ಇಲ್ಲ. ಈಗ ಲೈಕ್ ನಿಮ್ ಮಗಳು ತಗೊಂಡ್ ಹಾಗೆ ಮಾಸ್ ಮೀಡಿಯಾ, ಕಮ್ಯುನಿಟಿ, ಅದೆಲ್ಲ ಆತರ ಏನು ಗೊತ್ತೇ ಇರಲಿಲ್ಲ. ಗೈಡೆನ್ಸು ಯಾರು ಇರಲಿಲ್ಲ. ಸುಮ್ನೆ BA ಇತ್ತು, BSc ಇತ್ತು, BCom ಇತ್ತು. ಸೊ ಅದೇನಿರುತ್ತೆ ಅದನ್ನೇ ಆಮೇಲೆ ತಗೊಂಡು ಓದಿದ್ದಾಯ್ತು. ನಾನು ಅಂದ್ರೆ ಏನಕ್ಕೆ ಇಷ್ಟೆಲ್ಲ ಮಾತಾಡ್ತೀನಿ ಅಂತಂದ್ರೆ, ಜನರಲಿ ನಾವೆಲ್ಲ ಮಕ್ಕಳಾಗಿ ಗಾನ್ ಥ್ರೂ ದಿಸ್. ಏನೋ ನನಗೆ ಅಫ್ಕೋರ್ಸ್ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಬೆಳೆದಿಲ್ಲ, ನಾನು ಅಜ್ಜಿ ಮನೆಯಲ್ಲೇ ಬೆಳೆದಿದ್ದು. ಬಟ್ ಇನ್ ಜನರಲಿ ಎಲ್ರು ನಂತರ ನಿಮ್ ತರ ಅಜ್ಜಿ ಮನೆಯಲ್ಲಿ ಬೆಳೆಯೋರು ಇರಲ್ಲ. ಎಲ್ರು ತಂದೆ ತಾಯಿ ಜೊತೆಗೆ ಹೆಚ್ಚಾಗಿ ಬೆಳೆಯೋರು ಇರ್ತಾರೆ. ಇವಾಗ ಏನೇ ಒಂದು, ಇವಾಗ ನನ್ನ ಮನೆಯಲ್ಲಿ ನೋಡ್ತಾ ಇರ್ತೀನಿ, ನನ್ನ ಮಕ್ಳಿಗೆ ಸಂಬಂಧಪಟ್ಟಿದ್ದು ಏನೋ ಒಂದು ಪೇರೆಂಟ್ಸ್ ಮೀಟಿಂಗು, ಕಲ್ಚರಲ್ ಆಕ್ಟಿವಿಟೀಸು, ಅಥವಾ ಮಾರ್ಕ್ಸ್ ತಗೊಂಡಾಗ್ಲೋ, ರಿಸಲ್ಟ್ಗೋ, ಆ ಒಂದು ಅಪ್ಪನ್ಗೆ ಹೇಳ್ಬೇಕು, ಅಮ್ಮನ್ಗೆ ಹೇಳ್ಬೇಕು. ಆ ವ್ಯಾಕ್ಯೂಮ್ ನಿಮ್ಗೆ ದೊಡ್ಡದಾಗಿ ತುಂಬಾ ವ್ಯಾಕ್ಯೂಮ್. ಅದು ಅಲ್ಲದೆ ಜನರೇಷನ್ ಗ್ಯಾಪ್ ಇತ್ತಲ್ಲ ನಂಗೆ, ನಮ್ಮ ಅಜ್ಜಿಗೆ ಬೇರೆ. ಅವರು ನನ್ನನ್ನು ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಸೊ ಅದು ತುಂಬಾನೇ ವ್ಯಾಕ್ಯೂಮ್ ಆಯ್ತು. ನಾನು ಆಕ್ಚುಲಿ ತುಂಬಾ ಹುಡುಕ್ತಾ ಇದ್ದೆ ಇನ್ನೊಂದು ಅಮ್ಮಂಗೆ. ಅಂದ್ರೆ ವಯಸ್ಸಾಗಿರೋರ್ ಕಂಡ್ರೆ ನಂಗೆ ಅಟ್ರಾಕ್ಷನ್. ವಯಸ್ಸಾಗಿರೋ ಹೆಂಗ್ಸಿರ್ತಾರಲ್ಲ, ಒಂಥರ ಏನೋ ಪ್ರೀತಿ ತೋರಿಸ್ತಾರೇನೋ, ವಿಶ್ವಾಸ ತೋರಿಸ್ತಾರೆ, ಮದರ್ಲಿ ಇದು. ಆಮೇಲೆ ಯಾರಾದ್ರೂ ನನ್ನ ಅಡಾಪ್ಟ್ ಮಾಡ್ಕೋತಾರ ಅಂತ ಯೋಚನೆ ಮಾಡುವೆ. ಇವ್ರು ಮಾಡ್ಕೋಬೋದಾ, ಅವ್ರು ಮಾಡ್ಕೋಬೋದಾ, ಹೆಂಗಿರುತ್ತೆ ಅವ್ರ ಜೊತೆ ಅಡಾಪ್ಟ್ ಮಾಡ್ಕೊಂಡ್ರೆ ಅಂತ ಆ ಥರ ಎಲ್ಲ ಇತ್ತು. ಮತ್ತೆ ಇನ್ನೊಂದು ಫ್ಯಾಸಿನೇಷನ್ ಅಂದ್ರೆ, ನಾನು 7 ಗಂಟೆ ಆದ್ಮೇಲೆ ಎಲ್ಲಾರ ಮನೇಲಿ ದೀಪ ಹಾಕಿರುತ್ತಲ್ಲ. ಸೊ ರಸ್ತೆನಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಫ್ಯಾಮಿಲೀಸ್ ಕೂತಿರೋದು ಕಾಣಿಸೋದು, ಅದೊಂಥರ ಫ್ಯಾಸಿನೇಷನ್ ನಂಗೆ. ಯಾಕಂದ್ರೆ ಐ ನೆವರ್ ಹ್ಯಾಡ್ ಅ ಫ್ಯಾಮಿಲಿ, ಕಂಪ್ಲೀಟ್ಲಿ ಒಂಟಿಯಾಗಿ ಬೆಳೆದೆ.
ಸೊ ಹೋಗುವಾಗ ದೀಪ ಹಚ್ಚಿರೋದು ಅದು ಅಪ್ಪ ಅಮ್ಮ ಮಕ್ಕಳು ಏನೋ ಕೂತ್ಕೊ ಅದು ತುಂಬಾ ಎಷ್ಟು ಇಷ್ಟ ಆಗೋದು ನಂಗೆ. ಐ ವಾಸ್ ಆಲ್ವೇಸ್ ಕ್ರೇವಿಂಗ್. ಸೊ ದಟ್ ವಾಸ್ ಅ ಲಾಸ್. ಬಟ್ ಇವತ್ತಿನ ಮಕ್ಳುಗಳು ಅಂದ್ರೆ ಇವತ್ತಿನ ಯಂಗರ್ ಜನರೇಷನ್, ಈ ಜನರೇಷನ್ ನಾವೇನು ಜೆನ್ ಜಿ ಅಂತೀವಿ, ಜೆನ್ ಆಲ್ಫಾ ಅಂತೀವಿ, ಈ ಮಕ್ಳುಗಳು ಎಲ್ರು ಅಂತಲ್ಲ, ಸಾಮಾನ್ಯವಾಗಿ ಸಣ್ಣ ಪುಟ್ಟ ಬದುಕಿನಲ್ಲಿ ನಡೆಯೋ ವ್ಯತ್ಯಾಸಗಳನ್ನ ತಡೆಯಲ್ಲ ಅವರು. ಹೌದು, ತಡೆಯಲ್ಲ. ಡಿಪ್ರೆಷನ್ ಅಂತ ಹೋಗ್ಬಿಡ್ತಾರೆ, ಅಥವಾ ಏನೋ ಲೋನ್ಲಿನೆಸ್ ಅಂತ ಹೋಗ್ಬಿಡ್ತಾರೆ. ಇವಾಗ ನೀವು ಫೇಸ್ ಮಾಡಿರೋ ಚಾಲೆಂಜಸ್ ಗಳಲ್ಲಿ ಸಾಸಿವೆ ಕಾಳಷ್ಟು ಇವಾಗ ಯಾರು ಫೇಸ್ ಮಾಡೋದಿಲ್ಲ. ನಾನು ಹೇಳೋದು, ಆ ಟೈಮ್ ನಲ್ಲಿ ನಿಮ್ಗೆ ತಾಯಿ ಅವಶ್ಯಕತೆ ಇದ್ದ ಟೈಮಲ್ಲಿ ತಾಯಿ ದೈಹಿಕವಾಗಿಲ್ಲ. ಅಗೇನ್ ಐಮ್ ಟೆಲಿಂಗ್, ಅವ್ರು ಇದಾರೆ, ದೈಹಿಕವಾಗಿ ಮಾತ್ರ ಇಲ್ಲ ಅಷ್ಟೇ. ತಂದೆ ಬೇಕು ಅನಿಸ್ದಾಗ ತಂದೆ ಕೈಗೆ ಸಿಗ್ತಾ ಇರಲಿಲ್ಲ. ಈ ತರ ಯಾರನ್ನೇ ನೋಡಿದ್ರು ಒಂದು ತಾಯಿನ ನೋಡುವಂತ ಒಂದು ಮನೋಭಾವ, ಮನಸ್ಥಿತಿ ನಿಮ್ದು. ಅಂದ್ರೆ ನಿಮ್ಮ ಒಳಗಡೆ, ಮೀರಾ ಮೇಡಮ್ ಒಳಗಡೆ ಒಂದು ಮಗು ಇತ್ತಲ್ಲ, ಅಫ್ಕೋರ್ಸ್ ಇವತ್ತಿಗೂ ಮಗು ಹಾಗೆ ಇರುತ್ತೆ, ಪ್ರತಿಯೊಬ್ಬರು ಮನಸ್ಸಲ್ಲೂ ಮಗು ಹಾಗೆ. ಆ ಮಗುಗೆ ಈ ಮೀರಾ ಮೇಡಮ್ ಅನ್ನೋ ಒಂದು ತಾಯಿ ನಿಮ್ ಒಳಗಡೆ ಇರೋದು, ನಿಮ್ ಮಗುಗ್ ನೀವು ತಾಯಿ ಏನ್ ಹೇಳಿ ಸಮಾಧಾನ ಮಾಡ್ತಾ ಇದ್ರಿ? ಸಮಾಧಾನ ಆಗ್ತಾ ಇರ್ಲಿಲ್ಲ, ಆಕ್ಚುಲಿ ಸಮಾಧಾನ ಆಗ್ತಾ ಇರಲಿಲ್ಲ. ಮತ್ತೆ ಅದೇ ತರ ನಡೀತಾ ಇತ್ತು ಜೀವನ. ಆದ್ರೆ ಒಂದು ನಿಮ್ಗೆ ಇನ್ಸಿಡೆನ್ಸ್ ಹೇಳ್ಬೇಕು. ಅದೇ ಎಷ್ಟೋ ವರ್ಷದ ಮೇಲೆ ನಮ್ಮ ಅಮ್ಮಂದು ಡೆತ್ ಸರ್ಟಿಫಿಕೇಟ್ ಸಿಕ್ತು ಅಲ್ಲ, ಅದಲ್ಲಿ ರೀಸನ್ ಕೊಟ್ಟಿದ್ದು ಪಲ್ಮನರಿ ಎಂಬ. ಅದ್ ನೋಡಿದಾಗ ನನಗೆ ತುಂಬಾ ಒಂಥರ ಆಘಾತ ಆಯ್ತು. ಯಾಕಂದ್ರೆ ನನಗೆ ಎಲ್ಲರೂ ಚೈಲ್ಡ್ ಬರ್ತ್ ಅಲ್ಲಿ ನಿಮ್ಮ ಅಮ್ಮ ಹೋದ್ರು, ಚೈಲ್ಡ್ ಬರ್ತ್ ಅಲ್ಲಿ ಹೋದ್ರು, ನಾನು ಇಡೀ ಕರ್ನಾಟಕದಲ್ಲಿ ಅಥವಾ ನಮ್ಮ ಫ್ಯಾಮಿಲಿಲಿ ನಾನು ಅನ್ನಿಸ್ಕೊಂಡೆ. ಇಷ್ಟು ವರ್ಷ ಅನ್ನಿಸ್ಕೊಂಡಾದ್ಮೇಲೆ ಆ ಸರ್ಟಿಫಿಕೇಟ್ ಅಲ್ಲಿ ಪಲ್ಮನರಿ ಎಂಬಾಲಿಸಮ್ ವಾಸ್ ದ ರೀಸನ್ ಅಂದಾಗ ತುಂಬಾ ಬೇಜಾರಾಗೋಯ್ತು. ಹತ್ಕೊಂಡು ನಂದು ಒಬ್ರು ವೆರಿ ಗುಡ್ ಫ್ರೆಂಡ್ ಇದ್ದಾರೆ, ಆರ್ತಿ ಲಿಂಗಡೆ ಅಂತ. ಶಿ ಇಸ್ ಅ ಕೌನ್ಸಿಲರ್ ಅಂಡ್ ಮೈ ವೆರಿ ಗುಡ್ ಫ್ರೆಂಡ್, ಬ್ಯಾಂಗ್ಳೂರ್ಲಿ. ಸೊ ಅವಳಿಗೆ ಕಾಲ್ ಮಾಡಿದೆ. ನಾನು ಕಾಲ್ ಮಾಡ್ಬಿಟ್ಟು, ನೋಡು ಆರ್ತಿ, ಹಿಂಗೆ ಸಿಕ್ತು ನೋಡು, ನಾನಲ್ಲ ಕಾರಣ ನಮ್ಮ ಅಮ್ಮನ ಸಾವಿಗೆ, ಇದು ಆಕ್ಚುಲಿ ಪಲ್ಮನರಿ ಎಂಬಾಲಿಸಮ್. ಅದು ನಂದಿದು. ಆವಾಗ ಅವಳು ಅಂದ್ಲು, ಒಂದ್ ಕೆಲ್ಸ ಮಾಡು, ಚೆನ್ನಾಗಿ ಬೈದು ಬರ್ದ್ಬಿಡು ನಿಮ್ಮ ಅಜ್ಜಿಗೆ ಅಂದ್ಲು. ನಮ್ಮ ಅಜ್ಜಿ ಹೋಗಾಗಿದ್ಯಲ್ಲ ಅಂದೆ ನಾನು. ಸರಿ, ಇನ್ಯಾರ್ಯಾರು ಅಂದ್ರು? ಇಲ್ಲ, ಮೇನ್ಲಿ ಸ್ವಲ್ಪ ಅವರೇ ಜಾಸ್ತಿ ಅಂದಿದ್ದು, ಬಟ್ ಸ್ವಲ್ಪ ಜನಗಳು ಅಂದ್ರು ಅಂತಂದೆ. ಅದಕ್ಕಂದು ಒಂದು ಕೆಲಸ ಮಾಡು, ಬರ್ದ್ಬಿಟ್ಟು ಹರಿದು ಬಿಡು, ಅವ್ರಿಗೆ ತಲುಪತ್ತೆ ಅಂತ ಅನ್ಕೋ, ಹರಿದು ಬಿಡು ಒಂದು. ಸರಿ ಅಂದೆ. ಆಮೇಲೆ ಒಂದ್ ನಿಮಿಷ, ನೀನ್ ಅದೆಲ್ಲ ಮಾಡೋ ಮುಂಚೆ ಒಂದ್ ಯೋಚನೆ ಮಾಡು. ನೀನು ಗ್ಲಾಸ್ನ ಅರ್ಧ ಖಾಲಿ ಅಥವಾ ಅರ್ಧ ಫುಲ್ಲು ಅಂತ ನೋಡೋದು ಕಲ್ತ್ಕೋ. ಈಗ ಗ್ಲಾಸ್ ಹಾಫ್ ಎಂಟಿ ಅಂತ ನೋಡ್ಬೇಡ, ಹಾಫ್ ಫುಲ್ ಅಂತ ನೋಡು. ಅಂದ್ರೆ ಅವಳು ಹೇಳಿದ್ದು, ನಿಮ್ಮ ಅಜ್ಜಿ ನಿನ್ನ ಒಂದು ಹೂ ತರ ನೋಡ್ಕೊಂಡಿದ್ರೆ ನೀನ್ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ಎಲ್ಲಿರ್ತಿದ್ದೆ, ನಿನ್ನ ಐಡೆಂಟಿಟಿ ಎಲ್ಲಿ ಕ್ರಿಯೇಟ್ ಮಾಡ್ಕೊ. ತುಂಬಾ ಚೆನ್ನಾಗಿ ಹೇಳೋದು ಅವಳು, ವಿವರಣೆ ಕೊಟ್ಟು. ನಿನ್ನ ಐಡೆಂಟಿಟಿ ಎಲ್ಲಿತ್ತು, ನಿನ್ ಸ್ಟ್ರೆಂತ್ ಎಲ್ಲಿಂದ ಬಂತು. ಎನಿ ಕ್ರೈಸಿಸ್ ಐ ಆಮ್ ಏಬಲ್ ಟು ಹ್ಯಾಂಡಲ್. ಬೇಕಾಷ್ಟು ಕ್ರೈಸಿಸ್ ಆಗಿದೆ ಜೀವನದಲ್ಲಿ, ಬಟ್ ಐ ಆಮ್ ಏಬಲ್ ಟು ಹ್ಯಾಂಡಲ್. ನನಗೆ ನೀನ್ ಮಾಡಿರೋ ಸಾಸಿವೆ ಕಾಳಷ್ಟು ನಂಗೆ ಹ್ಯಾಂಡಲ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ನೀನು ನಿಮ್ಮ ಅಜ್ಜಿಗೆ ಥ್ಯಾಂಕ್ ಯು ಹೇಳು, ಫರ್ಗಿವ್ ಯುವರ್ ಗ್ರ್ಯಾಂಡ್ ಮದರ್ ಬಿಕಾಸ್ ಶಿ ಇಸ್ ಮೇಡ್ ಯು ಸ್ಟ್ರಾಂಗ್ ಟು ಫೇಸ್ ಟುಡೇ. ಇದು ಹೇಳಿದ ತಕ್ಷಣ ನಮ್ ಫುಲ್ ನಮ್ಮ ಅಜ್ಜಿನ ಕ್ಷಮಿಸ್ತೀನಿ. ಶಿ ವಾಸ್ ರಿಯಲಿ ವೆರಿ, ನಂಗೆ ದಟ್ ಈಸ್ ದ ಡೇ ಐ ಫರ್ಗಿವ್ ಮೈ ಗ್ರ್ಯಾಂಡ್ ಮದರ್. ನೀವೇನೋ ಒಂದು ಸ್ಕೂಲಲ್ಲಿ ಒಂದು ಮಾರ್ಕ್ಸ್ ತಗೋತಿರೋ, ಇಲ್ಲ ಯಾವುದೋ ಸ್ಪೋರ್ಟ್ಸ್ ಅಲ್ಲಿ ಗೆಲ್ತೀರಾ, ಯಾವುದೋ ಒಂದು ಕಲ್ಚರಲ್ ಆಕ್ಟಿವಿಟಿಯಲ್ಲಿ ಗೆಲ್ತೀರಾ. ಮಕ್ಳುಗಳಿಗೆ ಜನರಲಿ ಆ ತರ ಗೆದ್ದ ತಕ್ಷಣ ಏನೋ ನಾವು ಸ್ಕೂಲ್ ನಲ್ಲಿ ಒಂದು ಪ್ರೂವ್ ಮಾಡ್ಕೊಂಡ ತಕ್ಷಣ ಅಮ್ಮಂಗೆ ಹೇಳ್ಬೇಕು, ಅಪ್ಪಂಗೆ ಹೇಳ್ಬೇಕು ಅಂತ ಒಂದು ಬರೋದು. ಇಲ್ಲ ಇಲ್ಲ ಇಲ್ಲೇ ಇರಲಿಲ್ಲ. ತಂದೆಗೆ ಏನಿಲ್ಲ, ಹಿ ವಾಸ್ ನಾಟ್ ದಟ್ ಇಂಟ್ರೆಸ್ಟೆಡ್ ಇನ್ ಮೈ ಲೈಫ್. ಅಷ್ಟೊಂದು ಗ್ರೋ ಮಾಡ್ತಾ ಮಾಡ್ತಾ ಅಷ್ಟೊಂದು ಇರ್ಲಿಲ್ಲ. ಸೊ ಏನು ಹೇಳ್ಕೊಳಕ್ ನನ್ಗೆ ಏನು ಆಗ್ತಾ ಇರ್ಲಿಲ್ಲ. ನಿಮ್ ಸಂಪಿಗೆ ಮರನೇ ನಿಮ್ ಫ್ರೆಂಡ್? ಸಂಪಿಗೆ ಮರ ನಮ್ಮ ಅಜ್ಜಿ ಮನೇಲಿ ಇದ್ದಿದ್ದು ಸಂಪಿಗೆ ಮರ ಟೆರೆಸ್ ತನಕ ಹೋಗೋದು. ಅದ್ರ ಕೆಳಗಡೆ ಹಿಂಗೆ ಬ್ರಾಂಚಸ್ ಬಂದಿದ್ ಕೆಳಗಡೆ ಕೂತ್ಕೊಂಡು ಸುಮ್ನೆ ಕಣ್ಣೀರ್ ಹಾಕ್ಬಿಟ್ಟು ಬರ್ತಿದ್ದೆ. ಆತರ. ನಿಮ್ಮ ಮರಿಗಳು? ಮರಿ ಒಂದೊಂದ್ಸಲಿ ಕರ್ಕೊಂಡು ಹೋಗ್ಬೇಕು. ಅದ್ ನಮ್ಮಲ್ಲಿ ಇರ್ಲಿಲ್ಲ, ಬೀದಿ ನಾಯಿ ಮರಿಗಳನ್ನ ಕರ್ಕೊಂಡು ಹೋಗ್ತೀವಿ. ನಿಮ್ಗೆ ಇಷ್ಟ? ತುಂಬಾ ಇಷ್ಟ, ಎಲ್ಲಾ ಪೆಟ್ಸು ಇಷ್ಟ ನನಗೆ. ಈವನ್ ಸ್ನೇಕ್ಸು ಇಷ್ಟ ನನಗೆ. ಸ್ನೇಕ್ಸ್ ಹೆದರಿಕೆ ಏನು ಆಗೋದಿಲ್ಲ. ಹೌದಾ? ಅಮ್ಮಂಗೆ ಇಷ್ಟ ಆಯ್ತಮ್ಮ ಪೆಟ್ಸ್ ಎಲ್ಲಾನು? ಗೊತ್ತಿಲ್ಲ ನಂಗೆ, ಅಮ್ಮಂದ ಏನೋ ಅಷ್ಟು ಗೊತ್ತಿಲ್ಲ ನಂಗೆ. ಅಮ್ಮನ ಬಗ್ಗೆ, ಬರವಣಿಗೆ ಬಗ್ಗೆ ಒಂದು ಏಜ್ ಬಂದ್ಮೇಲೆ, ನಮ್ ತಾಯಿ ಇಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದ್ದಾರೆ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಂತಿಂತ ಕೃತಿಗಳನ್ನ ರಚಿಸಿದ್ದಾರೆ ಅಂತೆಲ್ಲ ಗೊತ್ತಾದ್ಮೇಲೆ ಯಾವ ಮೂಮೆಂಟ್ ಅಲ್ಲಿ ನಿಮ್ಮ ಅಮ್ಮನ್ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ? ನಾನು ಐ ಥಿಂಕ್ ನಾನು ಒಂದು ತುಂಬಾ ಬುಕ್ಸ್ ಓದೋದು. ನಮ್ಮ ತಂದೆ ಒಂದ್ ಮಾತ್ರ ತುಂಬಾ ಮಾಡಿದ್ರು. ಎವ್ರಿ ಸಂಡೇ ಇಲ್ಲಿ ನ್ಯೂಸ್ ಪೇಪರ್ ಹೌಸ್ ಇರ್ತಿತ್ತು, ಗೊತ್ತಲ್ಲ, ಲ್ಯಾನ್ಸ್ಡೌನ್ ಬಿಲ್ಡಿಂಗ್. ಎವ್ರಿ ಸಂಡೇ ಕರ್ಕೊಂಡು ಹೋಗಿ ನಂಗೆ ಎಷ್ಟು ಬೇಕೋ ಅಷ್ಟು ಪುಸ್ತಕ ಕೊಡ್ಸೋರು. ಸೊ ನಂಗೆ ರೀಡಿಂಗ್ ಹ್ಯಾಬಿಟ್ ತುಂಬಾ ಬೇಗ ಬಂತು. ಎನಿಟ್ ಬ್ಲೈಟನ್ಸ್ ಅದು ಇದು ಎಲ್ಲ. ಸೊ ನನ್ನ ಅಮ್ಮನ ಪುಸ್ತಕ ಓದಕ್ ಶುರು ಮಾಡಿದ್ದು ಒಂದು 14 ವರ್ಷ ಅನ್ಸುತ್ತೆ.
ಯಾವ್ದು ಫಸ್ಟ್ ಓದಿದ್ ನೀವು? ನಂಗೆ ಅದು ಜ್ಞಾಪಕ ಇಲ್ಲ ಯಾವ್ದು ಓದಿದೆ ಅಂತ, ಬಟ್ ಅರೌಂಡ್ 14 ಸ್ಟಾರ್ಟ್ ಮಾಡಿದೆ. ಅಂಡ್ ಅಲ್ಲಿ ಆಕ್ಚುಲಿ ನಮ್ಮ ಅಮ್ಮನ ಪುಸ್ತಕಗಳಿಂದ ನಮ್ಮ ಅಮ್ಮ ಏನು ಅಂತ ತಿಳ್ಕೊಂಡೆ. ಯಾ, ನನಗೆ ಬಿಕಾಸ್ ನಂದು ಲಾಟ್ ಆಫ್ ಥಿಂಗ್ಸ್ ನಮ್ಮ ಅಮ್ಮಂದು ಇದು ಬಂದಿದೆ ನನಗೆ. ಅದರಿಂದಾನೇ ತಿಳ್ಕೊಂಡಿದ್ದೀನಿ ನಾನು. ನಮ್ಮಲ್ಲಿ ಅಷ್ಟು ಮಾತಾಡ್ತಿರ್ಲಿಲ್ಲ, ನಮ್ಮಲ್ಲಿ ಯಾರು ಅಮ್ಮನ ಬಗ್ಗೆ. ಮೇಬಿ ಅವ್ರಿಗೆ ಆ ನೋವಿತ್ತೋ ಏನೋ. ನಮ್ಮ ತಂದೆ ಅಂತೂ ಒಂದಿನಾನು ಮಾತಾಡಿಲ್ಲ, ಆ ನೋವಿತ್ತೋ ಏನೋ ಗೊತ್ತಿಲ್ಲ. ನಮ್ಮ ಅಜ್ಜಿ ಏನೂ ಮಾತಾಡಿಲ್ಲ. ಇದ್ದಿದ್ರೆ ನಮ್ಮ ಸೋದರ ಮಾವ ಸ್ವಲ್ಪ ನಮ್ಮ ಅಮ್ಮನ ತಮ್ಮ ಹೇಳೋನು ಸ್ವಲ್ಪ ಅಮ್ಮನ ಬಗ್ಗೆ. ಯಾರು ಮಾತಾಡ್ಲಿಲ್ಲ, ಗೊತ್ತೇ ಇಲ್ಲ, ತಾಯಿನೇ ಅನ್ಮೋಲ್ ನಿಮ್ಗೆ. ಅಷ್ಟೇ. ನಾನು ಅದಕ್ಕೆ ಪುಸ್ತಕ ಓದಿದಾಗ ನಂಗೆ ಅನ್ಸೋದು ಲಾಟ್ ಆಫ್ ಥಿಂಗ್ಸ್ ಅವರು. ನಾನು ಕೆಲವು ಶಾರ್ಟ್ ಸ್ಟೋರೀಸ್ ಎಲ್ಲ ಬರೀತೀನಿ, ಅವ್ರು ಅದೆಲ್ಲ ಗೊತ್ತಾಗೋ ಮುಂಚೆ ನಂಗೆ ಅನ್ಸಿದ್ದು ನಾನು ಒಂಥರ ಆರೋ ಹಾಕೊಂಡು ಬರಿತೀನಿ. ಅಂದ್ರೆ ಕಥೆದು ಫಸ್ಟ್ ಸ್ಟಾರ್ಟಿಂಗ್ ಏನು, ಅದಕ್ಕೊಂದು ಆರೋ, ಆಮೇಲೆ ಇನ್ನೊಂದು ಏನ್ ಬರುತ್ತೆ ನೆಕ್ಸ್ಟ್ ಇನ್ಸಿಡೆಂಟ್, ಅದಕ್ಕೆ ಆರೋ ಆ ಥರ ಹಾಕೊಂಡು ಬರುತ್ತೆ. ಅಮ್ಮನ ಡೈರಿ ಸಿಕ್ಕಾಗ ಎಕ್ಸಾಕ್ಟ್ಲಿ ಹಾಗೆ ಮಾಡಿದಾರೆ ಅಮ್ಮ. ಎವ್ರಿ ಕತೆ ಬರೆಯುವಾಗ ಒಂದು ಹಿಂಗ್ ಬರ್ದು ಆರೋ ಹಾಕಿ ಮತ್ತೆ ಹಿಂಗ್ ಬರ್ದಿದ್ದಾರೆ. ಸೊ ಅವಾಗ ನಂಗೆ ಅನ್ಸು, ಅಯ್ಯೋ ನಮ್ಮ ಅಮ್ಮನ ಜೀನ್ಸ್ ಇದೆ ನನ್ನಲ್ಲಿ ಅನ್ನೋ 100% ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಬರುತ್ತೆ. ಕರೆಕ್ಟ್. ಯಾ. ಸೊ ಅಂತ ಆ ತರ ನಮ್ಮ ಅಮ್ಮನ ಗುರ್ತು ಮಾಡ್ಕೊಂಡೆ. ಅವರು ಒಂದು ಡೈರಿನಲ್ಲಿ ಬರ್ದಿದ್ದಾರೆ, ಜೀವನ ಸಾಕಾಗಿದೆ ನಂಗೆ, ಉಸಿರು ಹೊಡೆದಾಡಿ ಸಾಕಾಗಿದೆ, ಯಾವಾಗ ಹೋಗ್ತೀನೋ ಅನ್ಸ್ತಿದೆ ಅಂತಾನು ಬರ್ದಿದ್ದಾರೆ. ಸೊ ಇದೆಲ್ಲ ಹೋದಾಗ ಐ ಫೀಲ್ ವೆರಿ ಡಿಸ್ಟರ್ಬ್. ಮೊದಲ ಹೆಜ್ಜೆ ನನ್ನ ಫೇವ್ರೆಟ್. ಎಲ್ರು ಶರಪಂಜರ ಹೇಳ್ತಾರೆ, ನನಗೆ ಮೊದಲ ಹೆಜ್ಜೆ ತುಂಬಾ ಫೇವ್ರೆಟ್. ಅದ್ರಲ್ಲಿ ಆ ಹುಡುಗಿ ಕಪ್ಪು ಅನ್ನೋ ಕಾರಣಕ್ಕೆ ಮತ್ತೆ ತುಂಬಾ ಬೇಗ ಆಗ್ಬಿಡ್ತು ಮದ್ವೆ ಆದ ತಕ್ಷಣ ಅಂತ ಅವಳನ್ನ ಅಸಡ್ಡೆ ಮಾಡ್ತಾರೆ ಅಪ್ಪ ಅಮ್ಮ. ಅದು ಆ ಹುಡುಗಿ ಥಾಟ್ಸ್ ಎಲ್ಲ ನನಗೆ ಐ ಕ್ಯಾನ್ ರಿಲೇಟ್ ಟು ದ್ಯಾಟ್. ಅದು ಎಷ್ಟು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇಂದ ಬೆಳೆಯುತ್ತೆ. ದೆನ್ ಮೊದಲ ಹೆಜ್ಜೆ ಇಟ್ಟಾಗ ತಪ್ಪು ಹೆಜ್ಜೆ ಇಡ್ತಾಳೆ ಅವಳು.